ಸಮರ್ಜಿತ್ ಲಂಕೇಶ್ ಅವರು ಈ ಒಂದು ಸಿನಿಮಾದ ಮೂಲಕ ಲಾಂಚ್ ಆಗ್ತಾ ಇದ್ದಾರೆ. ಏನೊಂದು ಲೈಕ್ ಮಂಡ್ಯ ಶೈಲಿಯ ಒಂದು ಭಾಷೆಯನ್ನ ನೀವು ಬಳಸಿದ್ದೀರಾ. ಲಾಠಿ ಅದೇ ಅಂತ ಹೊಡೆಯೋದು, ಕೇಸ್ ಅದೇ ಅಂತ ಜಡಿಯೋದು. ಮುಂಚೆ ತುಂಬಾ ಸಿನಿಮಾ ನೋಡಿದ್ದೆ, ದರ್ಶನ್ ಸರ್ ಆಗಿರ್ಲಿ, ಅಂಬರೀಶ್ ಸರ್ ಆಗಿರ್ಲಿ. ದರ್ಶನ್ ಅವರು ಮಂಡ್ಯ ಅಂತಾನೆ ಒಂದು ಸಿನಿಮಾನು ಮಾಡಿದ್ದಾರೆ. ಆಕ್ಚುಲಿ ಕಲ್ತಿದ್ದೀರಾ ಲೈಕ್ ಅವರಿಂದ, ಅಂದ್ರೆ ಅವರ ಸಿನಿಮಾಗಳಿಂದ. ಇವೆಂಟ್ಸ್ ನಲ್ಲಿ ತುಂಬಾ ಚರ್ಚೆಗೆ ಗ್ರಾಸವಾಗಿದ್ದು ನಿಮ್ಮ ಇನ್ನೋಸೆನ್ಸ್. ಆಕ್ಚುಲಿ ನಿಜವಾಗ್ಲೂ ನಾನು ಆ ಥರ ಯೋಚನೆ ಮಾಡಿಲ್ಲ. ನೀವೆಲ್ಲ ಡಬಲ್ ಮೀನಿಂಗ್ ತಗೊಂಡ್ಬಿಟ್ರಿ. ಈ ಒಂದು ಟೈಟಲ್ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ ಅಂತ ತಕ್ಷಣ ತಲೆಗೆ ಬರೋದೇ ಮೋಸ್ಟ್ಲಿ ಅವರ ಅಕ್ಕನ ಲೈಕ್ ತಲೆಯಲ್ಲಿ ಇಟ್ಕೊಂಡು ಮಾಡ್ತಿದ್ದಾರೆ ಈ ಸಿನಿಮಾ ಅಂತ. ಅದು ಇದು ಕನೆಕ್ಷನ್ ಇಲ್ಲ. ಸೊ ನಿಮ್ಮ ಅತ್ತೆಯವರ ಸಾವು ನಿಮ್ಮ ಲೈಫ್ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರಿದೆ? ಅದು ಇನ್ನೋಸೆನ್ಸ್ ಅಂತೀರಲ್ಲ ಸರ್, ಅದೆಲ್ಲ ಆ ಟೈಮಲ್ಲೇ ಹೊಟ್ಟೋಗಿತ್ತು. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇದೇ ಆಗಸ್ಟ್ 15ಕ್ಕೆ ಒಂದು ಬಹು ನಿರೀಕ್ಷಿತ ಚಿತ್ರ ಅಂತಾನೆ ಬಿಂಬಿತವಾಗ್ತಾ ಇರುವಂತಹ ಗೌರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇಂದ್ರಜಿತ್ ಲಂಕೇಶ್ ಅವರ ಪುತ್ರ ಸಮರ್ಜಿತ್ ಲಂಕೇಶ್ ಅವರು ಈ ಒಂದು ಸಿನಿಮಾದ ಮೂಲಕ ಲಾಂಚ್ ಆಗ್ತಾ ಇದ್ದಾರೆ. ಸದ್ಯಕ್ಕೆ ಈ ಒಂದು ಸಿನಿಮಾದ ಟ್ರೈಲರ್ ಕೂಡ ಈಗಾಗಲೇ ಬಿಡುಗಡೆ ಆಗಿದೆ. ಬಿಡುಗಡೆ ಮಾಡಿದ್ದು ಬೇರೆ ಯಾರು ಅಲ್ಲ, ನಮ್ಮ ಬಾದ್ಶಾ ಕಿಚ್ಚ ಸುದೀಪ್ ಅವರು. ಈ ಒಂದು ವಿಷಯನ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಸಮರ್ಜಿತ್ ಅವರೇ ಇದ್ದಾರೆ. ಮಾತಾಡ್ಸ್ತಾ ಹೋಗೋಣ ಬನ್ನಿ. ಸಮರ್ಜಿತ್ ಅವರೇ, ಫಸ್ಟ್ ಕಂಗ್ರ್ಯಾಚುಲೇಷನ್ಸ್. ಟ್ರೈಲರ್ ಲಾಂಚ್ ಆಗಿದೆ, ರಿಲೀಸ್ ಮಾಡಿರೋದು ಕಿಚ್ಚ ಸುದೀಪ್ ಅವರು. ಎಷ್ಟು ಖುಷಿ ಇದೆ? ತುಂಬ ಖುಷಿ ಆಗ್ತಾ ಇದೆ. ಇವತ್ತು ನಮ್ಮ ಸುದೀಪ್ ಸರ್ ಬಂದು ನಮ್ಮ ಟ್ರೇಲರ್ನ ಲಾಂಚ್ ಮಾಡಿರೋದು, ಆಮೇಲೆ ಅವ್ರ ಆಶೀರ್ವಾದ ಕೊಟ್ಟು ಕಿಚ್ಚ ಸುದೀಪ್ ಪ್ರೆಸೆಂಟ್ಸ್ ಅಂತ ನಮಗೆ ಹಾಕೋಕ್ಕೆ ಅವಕಾಶ ಕೊಟ್ಟಿರೋದು ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಸೊ ತುಂಬ ಸ್ಪೆಷಲ್ ಮೂಮೆಂಟು. ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ನಮ್ಮ ಸಿನಿಮಾ ಮಾಡಿದ್ದಾರೆ, ಅವರು ಕೂಡ ಬಂದು ನಮ್ಮ ಟ್ರೇಲರ್ ಇವೆಂಟ್ ಜೊತೆ ಸೇರಿದರು. ಸೊ ಎಷ್ಟೊಂದು ಜನ ಪತ್ರಕರ್ತರು, ಮೀಡಿಯಾ ಅವರು ಎಲ್ಲ ಬಂದಿದ್ದಾರೆ. ತುಂಬ ಖುಷಿ ಆಗ್ತದೆ. ಸೊ ಅಲ್ಲಿ ಇಡೀ ಒಂದು ಇವೆಂಟ್ನಲ್ಲಿ ತುಂಬ ಚರ್ಚೆಗೆ ಗ್ರಾಸವಾಗಿದ್ದು ನಿಮ್ಮ ಇನ್ನೋಸೆನ್ಸ್. ಆ್ಯಕ್ಚುಲಿ ಸುದೀಪ್ ಅವರು ಕೂಡ ಅದ್ರ ಬಗ್ಗೆ ಬಹಳಷ್ಟು ಮಾತಾಡಿದರು. ಈ ಇನ್ನೋಸೆನ್ಸ್ ಇನ್ನು ಮುಂದಿನ ಸಿನಿಮಾಗಳಲ್ಲಿ ಇರಲ್ಲ ಅಂತ ಕೂಡ ಹೇಳಿದರು. ಸೊ ಅವರ ಒಂದು ಇನ್ಪುಟ್ಸ್ ಆಗಿರ್ಬೋದು, ಅಡ್ವೈಸ್ ಆಗಿರ್ಬೋದು, ಯಾವ ರೀತಿ ನಿಮಗೆ ವರ್ಕ್ ಆಗುತ್ತೆ ಅಂತ ನಿಮ್ಮ ಮುಂದಿನ ದಿನಗಳಲ್ಲಿ? ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ ನಲ್ಲಿ ಪೂರ್ವಜನ್ಮ, ಪ್ರೇತಾತ್ಮ, ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿ ರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ನಿಜವಾಗ್ಲೂ ನಾನು ಆ ಥರ ಯೋಚನೆ ಮಾಡಿಲ್ಲ. ನೀವೆಲ್ಲ ಡಬಲ್ ಮೀನಿಂಗ್ ತೊಗೊಂಡ್ಬಿಟ್ರಿ. ನಾನು ಅದೇ ಅವಳು ಅದೇ ಸಾನಿಯಾ ಅವರು ನಮ್ಮ ಸಿನಿಮಾದಲ್ಲಿ ಶೂಟ್ ಮಾಡುವಾಗ ನಾವೆಲ್ಲ ಊಟ ತಿಂಡಿ ಎಲ್ಲ ಶೇರ್ ಮಾಡ್ತಿದ್ವಲ್ಲ, ಅವಾಗ ಅವಳು ಒಂದು ಸ್ಪೆಷಲ್ ಫ್ರೂಟ್ಸ್ ಎಲ್ಲ ತರ್ತಾ ಇದ್ಲು. ಅದು ಡ್ರ್ಯಾಗನ್ ಫ್ರೂಟು ಅದೆಲ್ಲ ನಾನು ಕೇಳದೆ ಕೊಡ್ತಾಯಿದ್ರು. ಸೊ ಆ ಥರ ಶೇರ್ ಮಾಡ್ತಾಯಿದ್ರು. ಆಮೇಲೆ ನನಗೆ ಒಂದು ಮಿರರ್ ಇರ್ತಿರ್ಲಿಲ್ಲ ಒಂದೊಂದ್ಸಲ ಶೂಟ್. ಅವ್ರು ಹೇಳ್ತಾ ಇದ್ರಲ್ಲ, ಕ್ಯಾಮ್ರಾ ಮುಂದೆ ಇದ್ದಾಗ ಅವ್ರು ಒಬ್ಬೊಬ್ಬರು ಹೇಳ್ತಾರೆ ಕೂದಲು ಸೆಟ್ ಮಾಡ್ಕೊಳ್ಳಿ ಅಂತ. ಸೊ ಅವಾಗ ಅವಳು ಮಿರರ್ ಶೇರ್ ಮಾಡಿದೆ. ಆ ಥರ ನಾನು ಹೇಳಿದ್ದು. ಬಟ್ ಎಲ್ಲ ಡಬಲ್ ಮೀನಿಂಗ್ ತೊಗೊಂಡ್ಬಿಟ್ರು. ಸೊ ಅದೇ ಆ ಇನ್ನಸೆನ್ಸ್ ಅಂತೀರ ನೀವು. ಬಟ್ ನಾನು ಇನ್ನೊಂದು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಅಂತ ಸರ್ ಹೇಳಿದ್ದು, ನಾನು ಕೇಳಿಸ್ಕೊಂಡೆ. ಸೊ ಇನ್ನು ಸಿನಿಮಾದ ಟ್ರೈಲರಲ್ಲಿ ಏನೊಂದು ಲೈಕ್ ಮಂಡ್ಯ ಶೈಲಿಯ ಒಂದು ಭಾಷೆಯನ್ನು ನೀವು ಬಳಸಿದ್ದೀರಾ. ಸೊ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಿಕಾಸ್ ಟೀಸರಲ್ಲಿ, ಆ್ಯಕ್ಷನ್ ಟೀಸರಲ್ಲಿ ಏನು ಲೈಕ್ ಡೈಲಾಗ್ ಎಲ್ಲ ತುಂಬ ಏನಿರಲಿಲ್ಲ. ಮಂಡ್ಯ ಶೈಲಿಯಲ್ಲಿ ಒಂದು ರೀತಿ ಮಾತಾಡ್ತಾ ಇದ್ದೀರಾ. ಎಷ್ಟು ಕಷ್ಟ ಆಗಿತ್ತು ನಿಮಗೆ ಮಾತಾಡೋದಕ್ಕೆ ಆ ಶೈಲಿಯಲ್ಲಿ ಅಂತ? ಅದೇ ನಾನು ಮುಂಚೆ ತುಂಬ ಸಿನಿಮಾ ನೋಡಿದ್ದೆ, ನಮ್ಮ ದರ್ಶನ್ ಸರ್ ಆಗಿರಲಿ, ಅಂಬರೀಶ್ ಸರ್ ಆಗಿರಲಿ, ಅವ್ರ ಸಿನಿಮಾಗಳಲ್ಲಿ ಆ ಮಂಡ್ಯ ಭಾಷೆ ಇದ್ದಾಗ ನಾನು ಆ ಥರ ಒಂದು ಮಟ್ಟಿಗೆ ಅದು ಗೊತ್ತಿತ್ತು, ತಿಳ್ಕೊಂಡಿದ್ದೆ. ಆಮೇಲೆ ಮಂಡ್ಯಲ್ಲೂ ಎಷ್ಟೊಂದು ಜಾಗದಲ್ಲಿ ನಾವು ಅಲ್ಲಿ ಪಾಸ್ ಮಾಡುವಾಗ ಊಟ ತಿಂಡಿ ಎಲ್ಲ ಜಾಸ್ತಿ ಇಲ್ಲಿ. ಸೊ ಆವಾಗ ಆ ಭಾಷೆದು ಒಂಚೂರು ಪರಿಚಯ ಇತ್ತು. ಬಟ್ ಅದಕ್ಕೆ ಈ ಸಿನಿಮಾಲಿ ಆ ಪಾತ್ರ ಇದ್ದಿದ್ದಕ್ಕೆ ನಾವು ಟ್ರೈನಿಂಗ್ ತೊಗೊಂಡ್ವಿ. ಇನ್ನು ಒಂದೊಂದು ಲೈನು ಅದು ತಪ್ಪು ಮಾಡಬಾರ್ದಲ್ಲ, ಅವಾಗ ಸರಿಯಾಗಿ ಕೇಳಿಸಲ್ಲ. ಸೊ ಆ ಥರ ಟ್ರೈನಿಂಗ್ ತೊಗೊಂಡಿದ್ವಿ. ಅದೇ ನೀವು ಹೇಳಿದ್ರೆ, ಆ್ಯಕ್ಚುಲಿ ದರ್ಶನ್ ಅವರ ಸಿನಿಮಾಗಳನ್ನ ನೋಡಿದ್ರಿ, ಅಂಬರೀಶ್ ಅವ್ರ ಸಿನಿಮಾಗಳನ್ನ ನೋಡಿದ್ರಿ ಅಂತ. ದರ್ಶನ್ ಅವರು ಮಂಡ್ಯ ಅಂತಾನೆ ಒಂದು ಸಿನಿಮಾನೂ ಮಾಡಿದ್ದಾರೆ. ಆ್ಯಕ್ಚುಲಿ ಅಂದರೆ ಯಾವುದನ್ನು ಜಾಸ್ತಿ ನೀವು ಅಂದರೆ ಲೈಕ್ ಕಲ್ತಿದ್ದೀರಾ ಲೈಕ್ ಅವರಿಂದ, ಅಂದರೆ ಅವರ ಸಿನಿಮಾಗಳಿಂದ ಆ ಭಾಷಾ ಶೈಲಿ ಬಗ್ಗೆ ಹೇಳೋದಾದ್ರೆ ಅಂತ? ಅದೇ ನಾನು ತುಂಬ ಸಿನಿಮಾ ನೋಡಿದ್ದೀನಿ. ಬಟ್ ನಮ್ಮ ನಿರ್ಮಲಾ ಮ್ಯಾಮ್ ಅವರು ಮತ್ತು ಪ್ರಶಾಂತ್ ಸಿದ್ದಿ ಅವರು ಬಂದು ಟ್ರೈನಿಂಗ್ ಕೊಟ್ಟಿದ್ರು. ಅವರು ಇದಕ್ಕೆ ನೀನಾ ಸಮಲ್ಲಿ ಅವರು ಟ್ರೈನಿಂಗ್ ಮಾಡಿದ್ದು. ಸೊ ಅದೇ ಟ್ರೈನಿಂಗಲ್ಲಿ ಕೊಟ್ಟು ಆ ಡೈಲೆಕ್ಟ್ ಎಲ್ಲ ಪರ್ಫೆಕ್ಷನ್ ಮಾಡಿದ್ರು. ಇನ್ಫ್ಯಾಕ್ಟ್ ಈಗ ಕಥೆ ವಿಷಯ ಅಂತ ಬರೋದಾದ್ರೆ ಜಾಸ್ತಿ ಏನು ರಿವೀಲ್ ಮಾಡಿಲ್ಲ ಟ್ರೈಲರಲ್ಲಿ. ಅಂದರೆ ಎಲ್ಲ ಸಿನಿಮಾದಲ್ಲೇ ನೋಡಲಿ, ಥಿಯೇಟ್ರಲ್ಲೇ ನೋಡಿ ಅನ್ನೋ ಥರ ಆ್ಯಕ್ಚುಲಿ ಇಂದ್ರಜಿತ್ ಲಂಕೇಶ್ ಅವರು ಟ್ರೈಲರ್ ಕಟ್ನ ಮಾಡಿದ್ದಾರೆ. ನಿಮಗೆ ಅಂದರೆ ಸುದೀಪ್ ಅವ್ರ ಜೊತೆಗೆ ಈ ರೀತಿ ಒಂದು ಇವೆಂಟಲ್ಲಿ ಟ್ರೈಲರಲ್ಲಿ ನೋಡೋದಕ್ಕೆ ಮತ್ತು ಆ ದೊಡ್ಡ ಸ್ಕ್ರೀನಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ಳೋದಕ್ಕೆ ಎಷ್ಟು ಖುಷಿ ಆಯಿತು ಅಂತ? ಫಸ್ಟ್ ಸಿನಿಮಾ ತುಂಬ ಖುಷಿ ಆಯಿತು.
ಅಪ್ಪಾಜಿಯವ್ರ ಜೊತೆ ಒಂದು ಸಿನಿಮಾ ಮಾಡಲೇಬೇಕು ಅಂತ ನಾನು ಚಿಕ್ಕ ವಯಸ್ಸಲ್ಲೇ ಅಂದ್ಕೊಂಡಿದ್ದೆ. ಸೊ ಮೊದಲನೇ ಸಿನಿಮಾಲೇ ಇಷ್ಟು ಪ್ರೀತಿ ತೋರಿಸ್ತಾ ಇರೋದು ಜನರು ಮತ್ತು ಎಲ್ಲ ತುಂಬ ಗ್ರೇಟ್ ಅನಿಸ್ತಾ ಇದೆ ಸರ್. ಸೊ ಈಗ ಗೌರಿ ಅಂತ ಬಂದ ತಕ್ಷಣ ಅದು ಇಂದ್ರಜಿತ್ ಲಂಕೇಶ್ ಅವರು ಈ ಒಂದು ಟೈಟಲ್ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ ಅಂದ ತಕ್ಷಣ ತಲೆಗೆ ಬರೋದೇ ಮೋಸ್ಟ್ಲಿ ಅವರ ಅಕ್ಕನ ತಲೆಯಲ್ಲಿ ಇಟ್ಕೊಂಡು ಮಾಡ್ತಿದ್ದಾರೆ ಈ ಸಿನಿಮಾ ಅಂತ. ಸೊ ಗೌರಿ ಲಂಕೇಶ್ ಅವರ ಒಂದು ನಿಧಾನ ಏನಿದೆ ಅದು ನಿಮ್ಮ ಲೈಫ್ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರಿದೆ ಅಂತ, ಆ ಥರದ ಅಂಶಗಳು ಅವರಿಗೆ ಸಂಬಂಧಪಟ್ಟಂತಹ ವಿಷಯಗಳು ಸಿನಿಮಾದಲ್ಲಿ ಇರುತ್ತಾ ಅಂತ? ಇಲ್ಲ, ನಾವು ನಮ್ಮ ಅತ್ತೆಯವ್ರು ತುಂಬ ಕ್ಲೋಸ್ ಆಗಿದ್ರು ನಮ್ಮ ಫ್ಯಾಮ್ಲಿಗೆ. ಸೊ ಅದಕ್ಕೆ ನಾವು ಈ ಸಿನಿಮಾ ಮಾಡಿದಾಗ ಒಂದು ಡೆಡಿಕೇಶನ್ ಆಗಿ ನಾವು ಹೆಸರಿಟ್ಟಿದ್ದೀವಿ. ಬಟ್ ನಿಮ್ಗೆ ಅದೇ ಟ್ರೇಲರ್ ನೋಡಿದಾಗ ಗೊತ್ತಾಗುತ್ತೆ ಅದು ಇದು ಕನೆಕ್ಷನ್ ಇಲ್ಲ. ಬಟ್ ಏನಂದರೆ ನೀವು ಸಿನಿಮಾ ಪೋಸ್ಟರ್ ನೋಡಿದ್ರೆ ಗೊತ್ತಾಗುತ್ತೆ ಇನ್ಸ್ಪೈರ್ಡ್ ಬೈ ಟ್ರೂ ಸ್ಟೋರಿ ಅಂತ ಹಾಕ್ತೀವಿ. ಏಕೆಂದರೆ ಈ ಸಿನಿಮಾದಲ್ಲಿ ಮಾಡುವಾಗ ಆ ಒಂದು ಟ್ರೂ ಸ್ಟೋರಿ ಇಟ್ಕೊಂಡು ಅದನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಇದು ಸಿನಿಮಾ ಮಾಡಿರೋದು. ಸೊ ನಮ್ಮಂಥ ಯುವಕರಿಗೆ ನೀವು ಸಿನಿಮಾ ನೋಡಿದಾಗ ಅದೊಂದು ಇನ್ಸ್ಪಿರೇಷನ್ ಆಗಿ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ. ಸೊ ನಿಮ್ಮ ಅತ್ತೆಯವರ ಸಾವು ನಿಮ್ಮ ಲೈಫ್ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರಿದೆ, ಏನೆಲ್ಲ ವಿಷಯಗಳನ್ನು ಕಲ್ತಿದ್ದೀರಾ ಅದರಿಂದ ನೀವು ಅಂತ, ಆ ಇನ್ಸಿಡೆಂಟಿಂದ? ಆ ಟೈಮಲ್ಲಿ ನಮ್ಮ ಫ್ಯಾಮಿಲಿಯವ್ರಿಗೆ ತುಂಬ ಕಷ್ಟ ಆಗಿತ್ತು. ಬಟ್ ಸುಮಾರು ಸೆನ್ಸಿಟಿವ್ ಅದು. ಬಟ್ ಆ ಟೈಮಲ್ಲಿ ನಾವು ಚಿಕ್ಕ ವಯಸ್ಸೆಲ್ಲ ಬೆಳೆದಾಗ ಒಂಥರ ಪ್ರೊಟೆಕ್ಟ್ ಆಗಿರ್ತೀವಿ. ನಮ್ಮ ಅಪ್ಪಾಜಿಯವರೆಲ್ಲ ತುಂಬ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾದ ಇಂಡಸ್ಟ್ರಿಯಲ್ಲಿ, ಆಮೇಲೆ ಒಂದು ಹೆಸರು ಮಾಡ್ಕೊಂಡಿದ್ರು. ಸೊ ನಾವು ಆ ಸುಖವಾಗಿ ನಮ್ಮ ಜೀವನ ನಡೆಸ್ಕೊಂಬರ್ತಾಯಿದ್ವಿ. ಬಟ್ ಆ ರಿಯಾಲಿಟಿ ಗೊತ್ತಾದಾಗ ಅವಾಗ ಆ ಟೈಮಲ್ಲಿ ಏನೇನು ಆಗ್ತಾಯಿದೆ ಅವಾಗ ಮೆಚ್ಯೂರ್ ಆಗಬೇಕಾಗಿತ್ತು. ಹೇಗೆ ನಮ್ಮ ಅಪ್ಪಾಜಿ ಆಗಲಿ, ನಮ್ಮ ಅತ್ತೆಯವರಾಗಲಿ, ನಮ್ಮ ತಾತವರಾಗಲಿ ಹೇಗೆ ಒಂದು ಪತ್ರಕರ್ತರಾಗಿ ಒಂದು ಜವಾಬ್ದಾರಿ ತೊಗೊಂಡು, ಒಂದು ಆ್ಯಕ್ಟಿವಿಸ್ಟ್ ಆಗಿ ಜವಾಬ್ದಾರಿ ತೊಗೊಂಡು ಏನೆಲ್ಲ ಮಾಡ್ತಾಯಿದ್ರು ಸೊಸೈಟಿಗೆ, ಅದೆಲ್ಲ ನಾನು ತುಂಬ ತಿಳ್ಕೊಂಡೆ. ಸೊ ಆ ಟೈಮಲ್ಲಿ ಅದು ಇನ್ನೋಸೆನ್ಸ್ ಅಂತಿರಲ್ಲ ಸರ್, ಅದೆಲ್ಲ ಆ ಟೈಮಲ್ಲೇ ಹೊರ್ಟೋಗಿತ್ತು. ಅದು ಹೇಗೆ ಜೀವನ ನಡೆಸಬೇಕು, ಹೇಗೆ ಜೀವನದಲ್ಲಿ ಒಂದು ಒಳಗಡೆನೆ ಒಂದು ಮಾತಿರುತ್ತೆ. ಸೊ ಅದು ಹೇಗೆ ಕೇಳಬೇಕು ಅಂತ ಕಲ್ತ್ಕೊಂಡೆ. ಇನ್ನು ಕಿಚ್ಚ ಸುದೀಪ್ ಮತ್ತು ನಿಮ್ಮ ತಂದೆಯವರಿಗೆ ಬಹಳ ವರ್ಷದ ಒಡನಾಟ ಇದೆ, ನೀವು ಕೂಡ ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀರಾ. ಸೊ ಅವರಿಂದ ನಟನೆ ವಿಷಯವಾಗಿ ಹಾಗೇನೆ ಲೈಫ್ ವಿಷಯವಾಗಿ ನೀವು ಏನೆಲ್ಲ ಇನ್ಪುಟ್ಸ್ಗಳನ್ನು ಪಡ್ಕೊಂಡಿದ್ದೀರಾ ಕಿಚ್ಚ ಸುದೀಪ್ ಅವರಿಂದ ಅಂತ? ಅವ್ರ ಜೊತೆ ಒಂದು 2 ನಿಮಿಷ ಮಾತಾಡಿದ್ರೆ ತುಂಬ ಒಂದು 100 ವರ್ಷದ ಲೆಸನ್ಸ್ ಎಲ್ಲ ಕಲ್ತಂಗೆ ಆಗುತ್ತೆ. ಬಟ್ ಅವ್ರು ಯಾವಾಗಲೂ ಬರೀ ಸಿನಿಮಾ ಮಾತ್ರ ಅಲ್ಲ, ಜೀವನದಲ್ಲಿ ಹೇಗೆ ನಡೆಸ್ಕೋಬೇಕು ಅಂತ ತುಂಬ ಅಡ್ವೈಸ್ ಮಾಡಿದ್ದಾರೆ. ಆ ಥರ ಎಲ್ಲ ತುಂಬ ಇಂಪಾರ್ಟೆಂಟ್ ನನಗೆ. ಅವರು ಸಿನಿಮಾದಲ್ಲಿ ಒಂದು ಐಕಾನ್ ಆಗಿ ನೋಡಿದ್ದೆ, ಆಮೇಲೆ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆಯವರ ಒಂದು ಫ್ರೆಂಡಾಗಿ ನೋಡಿದ್ದೆ. ಬಟ್ ಈಗ ಒಂದು ಸ್ಟಾರ್ ಆಗಿ ನನಗೆ ಒಂದು ಗೈಡೆನ್ಸ್ ಆಗಿ, ಒಂದು ಮೆಂಟರ್ ಆಗಿ ಅವ್ರ ಮಾತೆಲ್ಲ ನೀಡಿದಾಗ ಅದೇ ಒಂಥರ ತುಂಬ ಸ್ಪೆಷಲ್ ಅನಿಸ್ತು ನನಗೆ. ಸೊ ಅವ್ರೀಗ ಇವತ್ತು ಬಂದಿರೋದು, ಒಂದು ಸಪೋರ್ಟ್ ನೀಡ್ತಾ ಇರೋದು, ಅಷ್ಟೊಂದು ಫ್ರೆಂಡ್ಲಿ ಆಗಿದ್ದಿದ್ದು, ನಾನು ಖಂಡಿತ ಈ ಮಟ್ಟಕ್ಕೆ ನಾನು ಟ್ರೇಲರ್ ಇವೆಂಟ್ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತೋ ಸುದೀಪ್ ಸರ್ ಅವರು 3000% ಜಾಸ್ತಿ ಮಾಡಿಬಿಟ್ರು. ಸಾಕಾಗಿದೆ. ಕೊನೆಯದಾಗಿ ಸಿನಿಮಾ ಆಗಸ್ಟ್ 15ಕ್ಕೆ ಬರ್ತಾ ಇದೆ. ಸೊ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಸಿನಿಮಾ ಬಗ್ಗೆ? ಈ ಸಿನಿಮಾ ಒಂದು ಸ್ಪೆಷಲ್ ಆಗಿ ಒಂದು ಇನ್ಸ್ಪಿರೇಷನಲ್ ಸ್ಟೋರಿ, ನಮ್ಮ ಯುವಕರಿಗೆ ತುಂಬ ಇಷ್ಟ ಆಗುವಂಥ ಸಿನಿಮಾ. ಒಳ್ಳೆ ಆ್ಯಕ್ಷನ್ನು, ಫೈಟು, ಸಾಂಗ್ಸು, ಆಮೇಲೆ ಅದರೆಲ್ಲದ್ರ ಮಧ್ಯ ಒಂದು ತುಂಬ ಇಂಪಾರ್ಟೆಂಟ್ ಏನಂದರೆ ಒಂದು ಒಳ್ಳೆ ಸ್ಟೋರಿ ಇಟ್ಕೊಂಡು ಮಾಡಿದ್ದೀವಿ. ಸೊ ದಯವಿಟ್ಟು ಬನ್ನಿ, ಆಗಸ್ಟ್ 15ನೇ ತಾರೀಕು ಒಂದು ಕನ್ನಡ ಸಿನಿಮಾ ಬರ್ತಾ ಇದ್ದರೆ ಮಿಸ್ ಮಾಡಬೇಡಿ, ಬಂದು ನೋಡಿ. ಇಡೀ ಫ್ಯಾಮ್ಲಿ ಜೊತೆ ಒಂದು ಫ್ಯಾಮ್ಲಿ ಸಿನಿಮಾ ಇದು. ಸೊ ಬಂದು ನೋಡಿ, ನಿಮ್ಗೆ ಇಷ್ಟ ಆದರೆ ಖಂಡಿತ ಪ್ರೀತಿ ನೀಡಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸಮರ್ಜಿತ್ ಅವರೇ, ಇಷ್ಟು ಸಮಯ ನಮಗೋಸ್ಕರ ಕೊಟ್ಟು ಮಾತಾಡಿದ್ದಕ್ಕೆ. ಒಳ್ಳೆಯದಾಗಲಿ ನಿಮಗೆ. ಸಿನಿಮಾ ರಿಲೀಸ್ ಆಗ್ತಾ ಇದೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್. ಸೊ ಇದಿಷ್ಟು ಸಮರ್ಜಿತ್ ಲಂಕೇಶ್ ಅವರ ಮಾತುಗಳು. ಗೌರಿ ಸಿನಿಮಾ ಇದೆ ಆಗಸ್ಟ್ 15ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಸೊ ಈ ಸಿನಿಮಾನ ದಯವಿಟ್ಟು ಚಿತ್ರಮಂದಿರದಲ್ಲೇ ನೋಡಿ. ಧನ್ಯವಾದಗಳು.